ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಕಾಮಿಕಾ ಏಕಾದಶಿ. ಇದನ್ನೇ ಆಷಾಢ ಏಕಾದಶಿ ಅಂತಲೂ ಕರೀತಾರೆ. ನಿನ್ನೆ ವಿಡಿಯೋದಲ್ಲಿ ಇವತ್ತು ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು, ಪೂಜೆ, ವ್ರತ, ಉಪವಾಸ ಯಾವ ರೀತಿ ಮಾಡ್ಕೋಬೇಕು, ಜೊತೆಗೆ ಒಂದು ವಿಶೇಷ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದವರು ಒಂದು ಸಲ ವಿಡಿಯೋ ನೋಡಿ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡಿದವರು ಹಾಗೂ ಮಾಡದವರು ಇಬ್ಬರೂ ಕೂಡ ಏಕಾದಶಿ ವ್ರತಫಲ ಪಡೆದುಕೊಳ್ಳೋಕೆ ಒಂದು ಕತೆ ತಿಳಿಸ್ಕೊಡ್ತೀನಿ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಗರುಡ ಶ್ರೀ ಮಹಾವಿಷ್ಣುವನ್ನು ಸ್ವಾಮಿ, ಜೀವಿಯ ಮರಣ, ಯಮಲೋಕ ಮತ್ತು ಅವನ ಮಾನಸಿಕ ಸಂಘರ್ಷಣೆಯ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಶ್ರೀ ಮಹಾವಿಷ್ಣು ಗರುಡನೊಂದಿಗೆ, ಗರುಡ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ, ಶ್ರದ್ಧೆಯಿಂದ ಕೇಳು. ಇದನ್ನು ಕೇಳಿದಷ್ಟು ಮಾತ್ರಕ್ಕೆ ನರಕಲೋಕದ ಬಾಧೆಗಳು ಹೋಗಿ ಸ್ವರ್ಗಲೋಕ ಯೋಗ ಪ್ರಾಪ್ತಿಯಾಗುತ್ತದೆ. ಅನೇಕ ಪಾಪಗಳು ಮಾಡಿದವರು ಅವರು ಪಾಪ ಪರಿಹಾರ ಮಾರ್ಗಗಳು ಆಚರಿಸದೆ ಅವರ ಪಾಪಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಒಂದು ಪುಣ್ಯ ಕಾರ್ಯ ಕೂಡ ಮಾಡದೆ ಸತ್ತು ಹೋದರೆ ಅವರು ಯಮಲೋಕಕ್ಕೆ ಹೋಗುತ್ತಾರೆ. ಗರುಡ, ಪಾಪಿಗಳು ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ವಿಶ್ರಾಂತಿ ಪಡೆಯುವುದಕ್ಕಾಗಲಿ, ಸ್ವಲ್ಪ ಹೊತ್ತು ಕುಳಿತು ಆಯಾಸ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಲಿ ನೆರಳು ಕೊಡಲು ಒಂದು ಮರ ಕೂಡ ಇರುವುದಿಲ್ಲ. ಹಸಿವಿನಿಂದ ಒದ್ದಾಡುತ್ತಿದ್ದರೂ ಒಂದು ಚಿಕ್ಕ ಆಹಾರ ಪದಾರ್ಥ ಕೂಡ ಸಿಗುವುದಿಲ್ಲ. ದಾರಿಯಲ್ಲಿ ದಾಹವಾದರೆ ಬಾಯಿ ಒದ್ದೆ ಮಾಡಿಕೊಳ್ಳುವಷ್ಟು ನೀರು ಕೂಡ ಇರುವುದಿಲ್ಲ. ಪ್ರಳಯ ಬರುವಾಗ ಯಾವ ರೀತಿ ಸೂರ್ಯ ಹೆಚ್ಚು ಪ್ರಕಾಶಮಯವಾಗಿ ಹೊಳೆಯುತ್ತಾನೋ ಆ ರೀತಿ 12 ಸೂರ್ಯರು ಯಮಲೋಕದಲ್ಲಿ ಇರುತ್ತಾರೆ. ಪಾಪಿಗಳು ಆ ದಾರಿಯಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲವು ಜಾಗಗಳಲ್ಲಿ ವಿಪರೀತವಾದ ಚಳಿ ಇರುತ್ತದೆ, ಕೆಲವು ಜಾಗಗಳಲ್ಲಿ ಮುಳ್ಳಿನ ಮೇಲೆ ನಡೆಯಬೇಕಾಗುತ್ತದೆ, ಕೆಲವು ಕಡೆ ಹಾವುಗಳು ಕಚ್ಚುತ್ತವೆ, ಕೆಲವರಿಗೆ ಹುಲಿ, ಸಿಂಹ, ಬೇಟೆನಾಯಿ ಹಾನಿ ಮಾಡುತ್ತವೆ, ಕೆಲವರಿಗೆ ಲಕ್ಷಾಂತರ ಚೇಳುಗಳು ಒಮ್ಮೆಲೆ ಕಚ್ಚುತ್ತವೆ. ಇನ್ನೊಂದು ಪ್ರದೇಶದಲ್ಲಿ ಅಗ್ನಿ ಜ್ವಾಲೆಗಳು ಅವರ ದೇಹವನ್ನು ಸುಡುತ್ತವೆ. ಇದೆಲ್ಲ ಅವರವರ ಪಾಪಕ್ಕೆ ಅನುಗುಣವಾಗಿ ಅನುಭವಿಸಬೇಕು. ಎಲ್ಲಾ ಪಾಪಿಗಳಿಗೂ ಈ ಎಲ್ಲಾ ಶಿಕ್ಷೆ ಇರುವುದಿಲ್ಲ. ಹಾಗಾಗಿ ಅವರು ಮಾಡಿದ ಪಾಪಕ್ಕೆ ತಕ್ಕಂತೆ ಅವರು ನಡೆಯುವ ದಾರಿ ಕೂಡ ಇರುತ್ತದೆ. ಇನ್ನು ಇದರ ನಂತರ ಅಸಿಪತ್ರವನ ಎಂಬ ಒಂದು ಭಯಾನಕ ಕಾಡಿರುತ್ತದೆ. ಆ ಕಾಡು 2000 ಯೋಜನೆಗಳಷ್ಟು ದೊಡ್ಡದಾಗಿರುತ್ತದೆ. ಆ ಕಾಡು ಕಾಗೆಗಳು, ಗೂಬೆಗಳು, ಹದ್ದುಗಳು, ಜೇನುಗಳು ಹಾಗೂ ನೊಣಗಳಿಂದ ತುಂಬಿರುತ್ತದೆ. ಹೆಚ್ಚು ಪಾಪ ಮಾಡಿರುವವರು ಆ ಕಾಡಿನ ಒಳಗಡೆಯಿಂದ ಪ್ರಯಾಣಿಸಬೇಕು. ಕಡಿಮೆ ಪಾಪ ಮಾಡಿದವರು ಕಾಡಿನ ಒಳಗೆ ಹೋಗದೆ ಹಾಗೆಯೇ ದಾಟಬಹುದು. ಕಾಡಿನ ಒಳಗೆ ಹೋಗುವಾಗ ಆ ಎಲ್ಲಾ ಪಕ್ಷಿಗಳು, ಕೀಟಗಳು ಪಾಪಿಯನ್ನು ಚಿತ್ರ ಹಿಂಸೆಗೆ ಗುರಿಯಾಗಿಸುತ್ತವೆ. ಯಮ ಮಾರ್ಗದಲ್ಲಿ ತುಂಬಾ ದೊಡ್ಡದಾದ ಕತ್ತಲಿನಿಂದ ತುಂಬಿರುವಂತ ನೆಲಮಟ್ಟದ ಕೆಲವು ಬಾವಿಗಳಿರುತ್ತದೆ. ಪಾಪಿಗಳು ಕೆಲವೊಮ್ಮೆ ಅದರೊಳಗೆ ಬಿದ್ದು ಹೋಗುತ್ತಾರೆ. ಕೆಲವೊಮ್ಮೆ ದೊಡ್ಡ ಪರ್ವತಗಳು ಹತ್ತುವಾಗ ತಲೆ ಸುತ್ತಿ ಮೇಲಿಂದ ಕೆಳಗೆ ಬಿದ್ದು ಹೋಗುತ್ತಾರೆ. ಕೆಲವು ಕಡೆಗಳಲ್ಲಿ ಕತ್ತಿಗಳು, ಮೊಳೆಗಳು, ಗಾಜಿನ ಚೂರುಗಳು ಚುಚ್ಚಿಟ್ಟಂತ ಜಾಗದ ಮೇಲೆ ಪಾಪಿ ನಡೆಯಬೇಕಾಗುತ್ತದೆ. ಕೆಲವು ಕಡೆಗಳಲ್ಲಿ ರಕ್ತ ಹೀರುವಂತ ಕೀಟಗಳಿರುವ ಬುರದೆಯಲ್ಲಿ ಪಾಪಿ ನಡೆಯಬೇಕಾಗುತ್ತದೆ. ಯಮ ಮಾರ್ಗದಲ್ಲಿ ಕೆಲವು ಜಾಗಗಳಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿರುತ್ತದೆ, ಕೆಲವು ಜಾಗಗಳು ಹೊಗೆಯಿಂದ ಮುತ್ತಿಕೊಂಡಿರುತ್ತದೆ. ಪಾಪಿಗಳು ಆ ಬೆಂಕಿ ಮತ್ತು ಹೊಗೆಯನ್ನು ದಾಟುತ್ತಾ ಮುಂದೆ ಹೋಗಬೇಕು. ಯಮ ಮಾರ್ಗದಲ್ಲಿ ನಡೆಯುವ ಪಾಪಿಗಳ ಮೇಲೆ ದಾರಿಯಲ್ಲಿ ಬೆಂಕಿಯ ಮಳೆ ಸುರಿಯುತ್ತದೆ. ಗುಡುಗು, ಸಿಡಿಲು, ಕಲ್ಲುಗಳು ಹಾಗೂ ರಕ್ತದಿಂದ ಮಳೆ ಧಾರಾಕಾರವಾಗಿ ಸುರಿಯುವ ಮೂಲಕ ಪಾಪಿಗಳಿಗೆ ಚಿತ್ರಹಿಂಸೆ ಕೊಡುತ್ತದೆ. ಒಂದು ಕಡೆ ಮಂಜುಗಡ್ಡೆಗಳ ಮಳೆ ಸುರಿದರೆ ಮತ್ತೊಂದು ಕಡೆ ಕುದಿಯುವ ನೀರು ಹಾಗೂ ಬೆಂಕಿ ಮಳೆ ಸುರಿಯುತ್ತದೆ. ಒಂದು ಕಡೆ ದೊಡ್ಡ ಬೆಟ್ಟಗಳು ಹತ್ತಿ ಇಳಿದರೆ ಒಂದು ಕಡೆ ದೊಡ್ಡ ಹಳ್ಳಗಳಲ್ಲಿ ಇಳಿಯಬೇಕು. ಒಂದು ಕಡೆ ಭಯಾನಕ ಗುಹೆಗಳೊಳಗೆ ಪ್ರಯಾಣಿಸಬೇಕು. ಆ ಗುಹೆಗಳ ಒಳಗೆ ಕೀವು ಹಾಗೂ ರಕ್ತದಿಂದ ತುಂಬಿರುವಂತಹ ಹಳ್ಳಗಳು ಇರುತ್ತದೆ. ಪಾಪಿ ಅದರೊಳಗೆ ಇಳಿದು ಈಜುತ್ತಾ ದಾಟಬೇಕು. ಆ ಕಷ್ಟಗಳನ್ನೆಲ್ಲ ಅನುಭವಿಸುತ್ತಾ ಅವನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಪಾಪಿ ಈ ರೀತಿ ಅಂದುಕೊಳ್ಳುತ್ತಾನೆ, ಮಕ್ಕಳೇ, ಮೊಮ್ಮಕ್ಕಳೇ,
ನನಗೆ ಎಷ್ಟೊಂದು ಕಷ್ಟ ಬಂದಿದೆ, ನಾನು ಎಷ್ಟೊಂದು ಪಾಪಗಳು ಮಾಡಿದ್ದೇನೆ, ಈಗ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಿಲ್ಲ. ಎಷ್ಟು ಪುಣ್ಯಗಳು ಮಾಡಿದಾಗ ಮಾತ್ರವೇ ಮನುಷ್ಯನ ಜನ್ಮ ಸಿಗುತ್ತದೆ. ಅಂತಹ ಉತ್ತಮವಾದ ಮಾನವ ಜನ್ಮ ಸಿಕ್ಕ ಮೇಲೂ ಕೂಡ ನಾನು ಯಾವೊಂದು ಒಳ್ಳೆ ಕೆಲಸ ಕೂಡ ಮಾಡಲಿಲ್ಲವಲ್ಲ. ನಾನು ಎಷ್ಟೊಂದು ಪಾಪ ಮಾಡಿದ್ದರೆ ದೇವರು ನನಗೆ ಇಷ್ಟೊಂದು ಶಿಕ್ಷೆ ಕೊಡುತ್ತಾನೆ. ನಾನು ಯಾವಾಗಲೂ ದಾನ ಧರ್ಮಗಳು ಮಾಡಲಿಲ್ಲ, ಹೋಮ ಜಪ ತಪ ಒಂದು ದಿನವೂ ಆಚರಿಸಲಿಲ್ಲ, ಕನಿಷ್ಠ ಪಕ್ಷ ಒಂದು ಪುಣ್ಯಕ್ಷೇತ್ರಕ್ಕೂ ಹೋಗಲಿಲ್ಲ. ಆದ್ದರಿಂದಲೇ ನನಗೆ ಈ ಕರ್ಮ ಬಂದಿದೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಲ್ಲವೇ ಎಂದು ಅಳುತ್ತಾನೆ. ಇನ್ನೊಬ್ಬ ಪಾಪಿ ಜೀವನದಲ್ಲಿ ಎಂದೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಲ್ಲ, ಸಾಧುಗಳನ್ನು ಉತ್ತಮರನ್ನು ನನ್ನ ಹೆತ್ತವರನ್ನು ಒಂದು ದಿನವೂ ಪೂಜಿಸಲಿಲ್ಲ. ಪರೋಪಕಾರ ಅಂದರೆ ಅರ್ಥ ಕೂಡ ನನಗೆ ಗೊತ್ತಿಲ್ಲ. ಆದ್ದರಿಂದಲೇ ನನಗೆ ಈ ನೋವುಗಳು ಬಂತು ಎಂದು ಚಿಂತಿಸುತ್ತಾನೆ. ಇನ್ನೊಬ್ಬ ಪಾಪಿ, ಅಯ್ಯೋ, ನಾನು ಬದುಕಿರುವಾಗ ಮನುಷ್ಯರು ಪಕ್ಷಿಗಳು ಬೇರೆ ಜೀವಿಗಳು ಬದುಕುವುದಕ್ಕಾಗಿ ಒಂದು ಚಿಕ್ಕ ಕೆರೆ ಅಥವಾ ಬಾವಿ ಕೂಡ ಅಗೆಸಲಿಲ್ಲ, ಕನಿಷ್ಠ ಪಕ್ಷ ಮನೆಯಾಚೆ ಒಂದು ಚಿಕ್ಕ ಪಾತ್ರೆಯಲ್ಲೂ ಕೂಡ ಪಕ್ಷಿಗಳಿಗೆ ನೀರಿಡಲಿಲ್ಲ, ಹಸುಗಳಿಗೆ ಹುಲ್ಲು ಹಾಕಲಿಲ್ಲ, ಹಸಿದವರಿಗೆ ಊಟ ಕೊಡಲಿಲ್ಲ. ಹಾಗಾಗಿ ನನಗೆ ಈ ಯಮಶಿಕ್ಷೆಗಳು ತಪ್ಪಿದ್ದಲ್ಲ ಎಂದು ಗೋಗರೆಯುತ್ತಾನೆ. ಇನ್ನೊಬ್ಬ ಪಾಪಿ, ನಾನು ಜೀವನದಲ್ಲಿ ಯಾವೊಂದು ಚಿಕ್ಕ ದಾನ ಕೂಡ ಮಾಡಲಿಲ್ಲವಲ್ಲ, ಒಂದು ದಿನವೂ ಒಂದು ಹಸುವಿಗೆ ಬಾಳೆಹಣ್ಣು ಕೂಡ ಕೊಟ್ಟಿಲ್ಲ, ವೇದಗಳು ಶಾಸ್ತ್ರಗಳು ಪುರಾಣಗಳನ್ನು ನಂಬಲಿಲ್ಲ, ಒಂದು ಪುರಾಣ ಕಥೆಯನ್ನು ಕೂಡ ಭಕ್ತಿಯಿಂದ ಕೇಳದೆ ಹೋದೆ, ಪುರಾಣ ಓದುವವರನ್ನು ಕೂಡ ಗೌರವಿಸಲಿಲ್ಲ. ಆದ್ದರಿಂದಲೇ ನನಗೆ ಇಂಥ ಕರ್ಮ ಬಂತು ಎಂದು ಬಾಧೆ ಪಡುತ್ತಾನೆ. ಇನ್ನೊಂದು ಪಾಪಿ ಮಹಿಳೆ, ಅಯ್ಯೋ, ಒಂದು ದಿನವೂ ನಾನು ನನ್ನ ಗಂಡನ ಇಷ್ಟಾನುಸಾರ ನಡೆದುಕೊಳ್ಳಲಿಲ್ಲ, ಪತಿವ್ರತ ಧರ್ಮಗಳಲ್ಲಿ ಒಂದನ್ನು ಕೂಡ ಆಚರಿಸಲಿಲ್ಲ, ಗುರುಗಳಿಗೆ ತಕ್ಕ ಮರ್ಯಾದೆ ಕೊಡಲಿಲ್ಲ. ಆದ್ದರಿಂದಲೇ ನನಗೆ ಕಷ್ಟಗಳು ಬಂದಿದೆ. ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳುವ ದಾರಿ ಇಲ್ಲ ಎಂದು ಅಳುತ್ತಾಳೆ. ಅಷ್ಟೇ ಅಲ್ಲದೆ ಗರುಡ, ಇನ್ನೊಂದು ಪಾಪಿ ಮಹಿಳೆ, ಗಂಡನ ಸೇವೆ ಮಾಡುವುದು ಗೃಹಿಣಿಯ ಧರ್ಮ ಎಂದು ತಿಳಿದು ಕೂಡ ಒಂದು ದಿನವೂ ನಾನು ಸೇವೆ ಮಾಡಲಿಲ್ಲ. ಆದ್ದರಿಂದಲೇ ನನಗೆ ಈ ಗತಿ ಬಂತು. ಇದೆಲ್ಲ ನನ್ನ ಕೈಯಾರೆ ನಾನೇ ಮಾಡಿಕೊಂಡ ಪಾಪಗಳು ಎಂದು ಪಶ್ಚಾತ್ತಾಪ ಪಡುತ್ತಾಳೆ. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪಾಪಿ ಪುರುಷ ಅವನ ಹೆಂಡತಿಗೆ ಕೊಟ್ಟ ಕಷ್ಟಗಳನ್ನು ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾ ಅಳುತ್ತಾನೆ. ಹಾಗಾಗಿ ಗರುಡ, ಈ ರೀತಿ ಮನುಷ್ಯ ಎಷ್ಟೋ ಪಾಪಗಳನ್ನು ಮಾಡಿ ಯಮ ಮಾರ್ಗದಲ್ಲಿ ನಡೆಯುತ್ತಾ ಅವನ ತಪ್ಪುಗಳಿಗೆ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಮುಂದೆ ನಡೆಯುತ್ತಾನೆ. ಗರುಡ, ಶ್ರವಣಕರು ಎಂಬುವವರು ಭೂಮಿಯ ಮೇಲೆ ಮನುಷ್ಯರು ಯಾವ ಯಾವ ತಪ್ಪುಗಳನ್ನು ಮಾಡುತ್ತಾರೆ ಎಂದು ಅನುಕ್ಷಣ ಗಮನಿಸುತ್ತಿರುತ್ತಾರೆ. ಅವರೇ ಮನುಷ್ಯರ ತಪ್ಪುಗಳನ್ನು ಯಮಧರ್ಮರಾಜರಿಗೆ ಒಪ್ಪಿಸುವವರು. ಈ ಶ್ರವಣಕರು ಬ್ರಹ್ಮದೇವರ ಪುತ್ರರು. ಅವರು ಸ್ವರ್ಗಲೋಕ, ಭೂಲೋಕ, ಮತ್ಸ್ಯಲೋಕ ಹಾಗೂ ಪಾತಾಳ ಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ. ಭೂತ, ಭವಿಷ್ಯತ್ ಹಾಗೂ ವರ್ತಮಾನ ಕಾಲಗಳಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ, ಶಕ್ತಿ ಅವರಿಗಿದೆ. ಅವರಂತೆಯೇ ಅವರ ಹೆಂಡತಿಯರಿಗೂ ಕೂಡ ಅದೇ ಶಕ್ತಿ, ಸಾಮರ್ಥ್ಯ ಇದೆ. ಮಹಿಳೆಯರಿಗೆ ಸಂಬಂಧಿಸಿದ ಎಲ್ಲಾ ಸಮಾಚಾರಗಳನ್ನು ತಿಳಿದುಕೊಳ್ಳುವ ಶಕ್ತಿ, ಸಾಮರ್ಥ್ಯ ಶ್ರವಣಕರ ಹೆಂಡತಿಯರಿಗಿರುತ್ತದೆ. ಹಾಗಾಗಿ ಗರುಡ, ಭೂಲೋಕದಲ್ಲಿ ಶ್ರವಣಕರು ಮತ್ತು ಅವರ ಹೆಂಡತಿಯರು ಪುರುಷ ಹಾಗೂ ಮಹಿಳೆಯರು ಮಾಡುವಂತ ಎಲ್ಲಾ ಗುಪ್ತ ವಿಷಯಗಳನ್ನು, ಪಾಪ ಪುಣ್ಯಗಳನ್ನು ತಿಳಿದುಕೊಂಡು ಅದನ್ನು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ. ಶ್ರವಣಕರ ಜೊತೆಗೆ ಮನುಷ್ಯರ ಪಾಪ ಪುಣ್ಯ ಹಾಗೂ ಕರ್ಮಗಳನ್ನು ಸೂರ್ಯ ಚಂದ್ರರು, ಹಗಲು ರಾತ್ರಿ, ಅಗ್ನಿ ಆಕಾಶ ಭೂಮಿ, ನೀರು ಆತ್ಮ, ಯಮ ಹಾಗೂ ಧರ್ಮ ಇವರೆಲ್ಲರೂ ಕೂಡ ನೋಡುತ್ತಿರುತ್ತಾರೆ ಎಂದು ಮಹಾವಿಷ್ಣು ಗರುಡನಿಗೆ ವಿವರಿಸಿದ ಹಾಗೆ ಗರುಡ ಪುರಾಣ ಹೇಳುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂಥ ಪವಿತ್ರವಾದ ಕಥೆಯನ್ನು ಇವತ್ತು ಕೇಳಿದರೂ, ಹೇಳಿದರೂ ಅಥವಾ ಓದಿದರೂ 7 ಜನ್ಮಗಳಿಂದ ಮಾಡಿರುವಂತ ಪಾಪಗಳೆಲ್ಲವೂ ಹೋಗಿ ಅತಿ ಹೆಚ್ಚು ಮಹಾಪುಣ್ಯ ಬರುತ್ತದೆ. ನರಕಲೋಕದಿಂದ ತಪ್ಪಿಸಿಕೊಂಡು ಸ್ವರ್ಗಲೋಕಕ್ಕೆ ಹೋಗುವಂತ ಅವಕಾಶ ಸಿಗುತ್ತದೆ. ಇವತ್ತು ಈ ಕತೆ ಕೇಳಿಸಿಕೊಂಡ ನೀವೆಲ್ಲರೂ ಕೂಡ ಅತಿ ಹೆಚ್ಚು ಪುಣ್ಯಾತ್ಮರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.